अखण्डमण्डलकरं ವ್ಯಕ್ತಂ ಯೇನ ಚರಾಚರಂ. ಅಷ್ಟಾದಶ ಪುರಾಣಗಳಲ್ಲಿ ಅನೇಕ ತತ್ವಗಳು, ಅನೇಕ ಕಥೆಗಳು ನೆಲೆಸಿದರೂ ವಿಶ್ವದ ಸರ್ವಸ್ವರೂಪವನ್ನು, ತತ್ವವನ್ನು, ಜ್ಞಾನವನ್ನು ಸಮಗ್ರವಾಗಿ ನಿರೂಪಿಸಿದ ಗ್ರಂಥವೆಂದರೆ ಮಾರ್ಕಂಡೇಯ ಮಹಾಪುರಾಣ ಮಾತ್ರ. ಅದಕ್ಕಾಗಿ ಇದು ಅಷ್ಟಾದಶ ಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನ ಪಡೆದಿದೆ. ಹಿಮಾಲಯ ಶಿಖರಗಳ ಪವಿತ್ರತೆಯಲ್ಲಿ ಜ್ಞಾನಾನಂದದ ಸಮುದ್ರನಾದ ಮಾರ್ಕಂಡೇಯ ಮಹರ್ಷಿ ತನ್ನ ಶಿಷ್ಯನಾದ ಜೈಮಿನಿಗೆ ಆತ್ಮತತ್ವವನ್ನು ಬೋಧಿಸಿದನು. ಗುರು ಶಿಷ್ಯ ಸಂಭಾಷಣೆಯ ರೂಪದಲ್ಲಿ ಉಗಮಿಸಿದ ಈ ಜ್ಞಾನ ಪ್ರವಾಹವೇ ಮಾರ್ಕಂಡೇಯ ಪುರಾಣ ಎಂಬ ಮಹಾಗ್ರಂಥವಾಗಿ ಪ್ರಸಿದ್ಧಿಯಾಯಿತು. ಅಷ್ಟಾದಶ ಪುರಾಣಗಳಲ್ಲಿ ಅನೇಕ ಋಷಿಗಳ ಹೆಸರುಗಳೊಂದಿಗೆ ಸಂಬಂಧಿತವಾದರೂ ಬ್ರಹ್ಮರ್ಷಿ ಮಾರ್ಕಂಡೇಯನ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದ ಏಕೈಕ ಮಹಾಪುರಾಣ ಇದೆ. ಅದಕ್ಕೆ ಇದು ಆಧ್ಯಾತ್ಮಿಕ ಲೋಕದಲ್ಲಿ ಅಪೂರ್ವ ಗೌರವ ಪಡೆದಿದೆ. ಯಜ್ಞವೇದಿಕೆಯ ಬಳಿಯಲ್ಲಿ ಮಹರ್ಷಿಗಳು ಸಮೂಹವಾಗಿ ಕುಳಿತಿದ್ದಾರೆ. ಅವರು ಕೀರ್ತಿಶ್ರೇಷ್ಠನಾದ ಮಾರ್ಕಂಡೇಯನನ್ನು ಸ್ತುತಿಸುತ್ತಾ ದಿವ್ಯಗಾಥೆಗಳನ್ನು ಹಾಡುತ್ತಾರೆ. ಋಷಿಶ್ರೇಷ್ಠ ದೇವರ್ಷಿ ಎಂಬ ಹೆಸರಿನಿಂದ ಕೀರ್ತಿಸಲ್ಪಟ್ಟ ಮಾರ್ಕಂಡೇಯನು ಸತ್ಯಜ್ಞಾನಕ್ಕೆ ಪ್ರತಿರೂಪನಾಗಿದ್ದಾನೆ. ಪಾರಮಾರ್ಥಿಕ ಸತ್ಯಗಳನ್ನು ಬಿಂಬಿಸುವ ಶ್ಲೋಕಗಳು ಜ್ಯೋತಿರ್ಮಯವಾಗಿ ಆಕಾಶದಲ್ಲಿ ಪ್ರಭೆಯಾಗಿ ಪ್ರಸರಿಸುತ್ತಿವೆ. ಆ ಜ್ಞಾನಜ್ಯೋತಿ, ಆ ಪದಗಳ ಮಹಿಮೆ ಮನಸ್ಸನ್ನು ಪರಮಶಾಂತಿಯಿಂದ ತುಂಬುತ್ತದೆ. ಜೀವನದ ಅಜ್ಞಾನಾಂಧಕಾರವನ್ನು ದೂರ ಮಾಡಿ ಆತ್ಮಜ್ಯೋತಿಯನ್ನು ಹರಡುವ ಶಕ್ತಿ ಈ ಮಹಾಪುರಾಣದಲ್ಲಿ ನಿಗೂಢವಾಗಿ ಅಡಕವಾಗಿದೆ. ತರ್ಕಕ್ಕೂ ಮೀರಿ ಇರುವ ಆ ತತ್ವಜ್ಞಾನ ಸೂರ್ಯೋದಯದಂತೆ ಹೃದಯವನ್ನು ಪ್ರಕಾಶಮಾನಗೊಳಿಸುತ್ತದೆ. ಮಾರ್ಕಂಡೇಯ ಮಹರ್ಷಿಯ ಸಮಕ್ಷಮದಲ್ಲಿ ಶಿಷ್ಯರು ಕುಳಿತಿದ್ದಾರೆ. ಅವರ ವಾಣಿಯಿಂದ ಹೊರಹೊಮ್ಮುತ್ತಿರುವ ಶ್ಲೋಕಗಳನ್ನು ಮಂತ್ರಮುಗ್ಧರಾಗಿ ಆಲಿಸುತ್ತಾರೆ. ಆ ದಿವ್ಯವಾಣಿ ಅವರ ಹೃದಯಗಳನ್ನು ಮುಟ್ಟುತ್ತದೆ, ಶಾಶ್ವತ ಜ್ಞಾನದಿಂದ ತುಂಬುತ್ತದೆ. ಮಾರ್ಕಂಡೇಯ ಪುರಾಣವನ್ನು ಪಠಿಸಿದರೂ ಕೇಳಿದರೂ ಪುಣ್ಯಫಲ ದೊರೆಯುತ್ತದೆ, ಮನಸ್ಸು ಶುದ್ಧವಾಗುತ್ತದೆ. ಆತ್ಮವನ್ನು ಬೆಳಗಿಸುವ ಕಿರಣ ಒಳಗಿನಿಂದಲೇ ಹೊರಹೊಮ್ಮಲು ಆರಂಭಿಸುತ್ತದೆ. ಯೋಗಿಗಳು ಇದನ್ನು ಸತತ ಪಠಿಸುತ್ತಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಲೀನರಾಗುತ್ತಾರೆ. ಮಾರ್ಕಂಡೇಯನು 9,000 ಶ್ಲೋಕಗಳ ರೂಪದಲ್ಲಿ ಅಪೂರ್ವ ಜ್ಞಾನವನ್ನು ಪ್ರಸಾದಿಸಿದನು. ಈ ಶ್ಲೋಕ ಸಮುದ್ರವೇ ಅವರ ಆಧ್ಯಾತ್ಮಿಕ ಸತ್ಯ ಸಾಕ್ಷಾತ್ಕಾರದ ಪ್ರತೀಕವಾಗಿದೆ. ಭಾರತೀಯ ಋಷಿಗಳು ಮಾತ್ರವಲ್ಲ, ಪಾಶ್ಚಾತ್ಯ ಪಂಡಿತರು ಕೂಡ ಮಾರ್ಕಂಡೇಯ ಮಹಾಪುರಾಣವನ್ನು ಅತ್ಯಂತ ಪ್ರಾಚೀನ, ಅಪೂರ್ವ, ವಿಶ್ವಾಸಾರ್ಹ ಗ್ರಂಥವೆಂದು ಒಪ್ಪಿಕೊಂಡಿದ್ದಾರೆ. ಕಾಲಾಂತರಗಳಿಗೂ ಇದು ಜ್ಞಾನಪಥವನ್ನು ತೋರಬಲ್ಲದು. ಪ್ರಖ್ಯಾತ ಆಂಗ್ಲ ಪಂಡಿತ ಎಚ್ ವಿಲ್ಸನ್ ತಮ್ಮ ಅಭಿಪ್ರಾಯದಲ್ಲಿ ಹೇಳುತ್ತಾರೆ, ದ ಮಾರ್ಕಂಡೇಯ ಪುರಾಣ ಹ್ಯಾಸ್ ಅ ಕ್ಯಾರೆಕ್ಟರ್ ಡಿಫರೆಂಟ್ ಫ್ರಮ್ ಆಲ್ ದಿ ಅದರ್ಸ್. ಇತರ ಪುರಾಣಗಳಿಗಿಂತ ವಿಶಿಷ್ಟವಾದ ಗುಣಗಣಗಳು ಇದರಲ್ಲಿ ಗೋಚರಿಸುತ್ತವೆ ಎಂದು ಅವರು ಪ್ರಶಂಸಿಸಿದರು. ಈ ಮಹಾಪುರಾಣದಲ್ಲಿ ಶೈವ, ಶಾಕ್ತ, ವೈಷ್ಣವ ಮಾರ್ಗಗಳೆಲ್ಲವೂ ಒಂದೇ ಜ್ಯೋತಿಯಲ್ಲಿ ಏಕೀಕೃತವಾಗಿವೆ. ಯಾವ ದೇವನನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸದೆ ಎಲ್ಲ ದೇವತೆಗಳನ್ನು ಪರಬ್ರಹ್ಮ ಸ್ವರೂಪವೆಂದು ಬೋಧಿಸುತ್ತದೆ. ಇತರ ಪುರಾಣಗಳಂತೆ ಕರ್ಮಕಾಂಡದ ತತ್ವಗಳಿಗಿಂತ ದೂರವಾಗಿ ಈ ಗ್ರಂಥವು ಕಥಾರೂಪದಲ್ಲಿ ಆಧ್ಯಾತ್ಮಿಕತೆಯನ್ನು ಬಿಂಬಿಸುತ್ತದೆ. ಗೃಹಸ್ಥನಾಗಲಿ, ಯೋಗಿಯಾಗಲಿ, ವನಪ್ರಸ್ಥನಾಗಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಜ್ಞಾನವನ್ನು ನೀಡುತ್ತದೆ. ರಾಜರ ಕಥೆಗಳು, ಋಷಿಗಳ ಉಪಾಖ್ಯಾನಗಳು, ದೇವತೆಗಳ ಸ್ತೋತ್ರಗಳು, ಅನೇಕ ಪ್ರಾಚೀನ ಗಾಥೆಗಳನ್ನು ವಿವರವಾಗಿ ಚಿತ್ರಿಸುವ ಮೂಲಕ ಮಾರ್ಕಂಡೇಯ ಪುರಾಣವು ಮನಸ್ಸುಗಳನ್ನು ಆಕರ್ಷಿಸುತ್ತದೆ ಮತ್ತು ಮಾನವ ಇತಿಹಾಸಕ್ಕೆ ದಿವ್ಯ ಕಿರಣ ನೀಡುತ್ತದೆ. ಮಹಾಭಾರತ ಯುದ್ಧದ ನಂತರ ಅನೇಕ ಧರ್ಮ ಸಂದೇಹಗಳಿಂದ ಬಳಲುತ್ತಿದ್ದ ಋಷಿಗಳು ಮಾರ್ಕಂಡೇಯರಿಗೆ ಶರಣು ಹೋದರು. ಅವರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಅವರು ಈ ಮಹಾಪುರಾಣವನ್ನು ವಿವರಿಸಿದರು. ಈ ಮಹಾಗ್ರಂಥವು 5 ವಿಭಾಗಗಳಲ್ಲಿ ವಿಸ್ತರಿಸಿದೆ: ವಪುಶಾಪ, ದತ್ತಾತ್ರೇಯ ಮಹಿಮೆ, ವಿಶ್ವಸೃಷ್ಟಿ, ದೇವಿ ಮಹಾತ್ಮೆ, ವಂಶಚರಿತ್ರೆ. ಪ್ರತಿ ವಿಭಾಗವೂ ವಿಶಿಷ್ಟ ತತ್ವವನ್ನು ಪ್ರತಿಪಾದಿಸಿ ಜೀವನದ ಮಾರ್ಗವನ್ನು ಪ್ರಕಾಶಮಾನಗೊಳಿಸುತ್ತದೆ. ಮಾರ್ಕಂಡೇಯ ಪುರಾಣದಲ್ಲಿ ಶಿವನ ಗುಣಗಳು ಗೀತೆಗಳಾಗಿ ಮೂಡಿವೆ. ದೇವಿ ಸಪ್ತಶತಿಯಲ್ಲಿ ದೇವಿಯ ಮಹಿಮೆ ಸ್ತುತಿಸಲ್ಪಟ್ಟಿದೆ. ವಿಷ್ಣುವನ್ನು 4 ರೂಪಗಳಲ್ಲಿ ಕೀರ್ತಿಸಲಾಗಿದೆ. ಸರ್ವದೇವರ ಕೀರ್ತನೆಗಳಿಂದ ಈ ಗ್ರಂಥವು ಗಾನರೂಪವಾಗಿ ಕಂಪಿಸುತ್ತಿದೆ. ಶಿವ, ವಿಷ್ಣು, ಶಕ್ತಿ ವಿಭಿನ್ನ ಸ್ವರೂಪಗಳಾಗಿದ್ದರೂ ಪರಮಾರ್ಥದಲ್ಲಿ ಒಂದೇ ಪರಬ್ರಹ್ಮ ತತ್ವವೆಂದು ಈ ಗ್ರಂಥವು ಬೋಧಿಸುತ್ತದೆ.
ಇದು ದೈವ ಏಕತ್ವದ ಸಂದೇಶ. ನಾಮರೂಪಗಳಿಗೆ ಅತೀತವಾಗಿ ಇರುವ ಪರಬ್ರಹ್ಮ ಸ್ವರೂಪವೇ ನಿಜವಾದ ಸತ್ಯವೆಂದು ಇದು ಪ್ರತಿಪಾದಿಸುತ್ತದೆ. ಯುಗಚಕ್ರಗಳ ಪರಿವರ್ತನೆಗಳಲ್ಲಿಯೂ ಕಲ್ಪಾಂತರಗಳ ಬದಲಾವಣೆಯಲ್ಲಿಯೂ ಸಹ ಆ ಪರಬ್ರಹ್ಮ ಶಾಶ್ವತವಾಗಿ ಪ್ರಕಾಶಿಸುತ್ತಾನೆ. ಗೃಹಸ್ಥನಾಗಲಿ, ಯೋಗಿಯಾಗಲಿ, ರಾಜನಾಗಲಿ, ಯಾರೇ ಈ ಮಹಾಪುರಾಣವನ್ನು ಪಠಿಸಿದರೂ ಕೇಳಿದರೂ ಅವರ ಹೃದಯಗಳು ಪ್ರಕಾಶಮಾನಗೊಳ್ಳುತ್ತವೆ. ಪ್ರತಿಯೊಂದು ಜೀವನ ಮಾರ್ಗಕ್ಕೂ ಇದು ಆಧ್ಯಾತ್ಮಿಕ ದೀಪ್ತಿಯನ್ನು ಪ್ರಸರಿಸುತ್ತದೆ. ಭಾರತೀಯ ಋಷಿಗಳು ಮಾತ್ರವಲ್ಲ, ಪಾಶ್ಚಾತ್ಯ ಪಂಡಿತರು ಈ ಗ್ರಂಥದ ಪ್ರಾಚೀನತೆಯನ್ನು, ಮೌಲ್ಯತೆಯನ್ನು, ವಿಶಿಷ್ಟತೆಯನ್ನು ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಇದು ಕಾಲಾಂತರಗಳಿಗೂ ಗೌರವ ಪಡೆದ ಮಹಾಗ್ರಂಥವಾಗಿದೆ. ಮಾರ್ಕಂಡೇಯ ಮಹಾಪುರಾಣ ಇದು ಕೇವಲ ಒಂದು ಗ್ರಂಥವಲ್ಲ, ಇದು ಜ್ಞಾನಕಾಂತಿ, ಧರ್ಮದೀಪ್ತಿ, ಆಧ್ಯಾತ್ಮಿಕ ದಿವ್ಯಜ್ಯೋತಿ, ಶಾಶ್ವತ ಸತ್ಯವನ್ನು ಬೆಳಗಿಸುವ ಮಂಗಳಮಯ ಮಾರ್ಗದರ್ಶಿ.